ತಿರುಪತಿಯಲ್ಲಿ ಕಾಲ್ತುಳಿತ ಸಂಭವಿಸಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಕಾಲ್ತುಳಿತದಲ್ಲಿ 4 ಸಾವನ್ನಪ್ಪಿದ್ದಾರೆ. ಆತಂಕಕಾರಿ ವಿಚಾರ. 25 ಮಂದಿಗೆ ಗಾಯ ಆಗಿದೆ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಭಕ್ತರು ಆಗಮಿಸಿದ್ರು. ದೇವಸ್ಥಾನದಲ್ಲಿ ಟೋಕನ್ ಹಂಚುವಾಗ ಈ ಘಟನೆ ನಡೆದಿದೆ. ವೈಕುಂಠ ದ್ವಾರದ ಬಳಿ ನೂಕುನುಗ್ಗಲಾಗಿದೆ. ಹಲವು ಭಕ್ತರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಕಾಲ್ತುಳಿತಕ್ಕೆ 3 ಸಾವನ್ನಪ್ಪಿರುವಂಥ ಘಟನೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದ ಸಮೀಪ 4 ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. 25 ಮಂದಿಗೆ ಗಂಭೀರವಾಗಿ ಗಾಯವಾಗಿದೆ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಭಕ್ತರು ಆಗಮಿಸಿದ್ರು. ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ತಿರುಪತಿ ಅಂದ್ರೇ ಹಾಗೆ, ದಿನನಿತ್ಯವೂ ಸಾವಿರಾರು ಭಕ್ತರು ಬರ್ತಾರೆ ಅಲ್ಲಿಗೆ. ಆದರೆ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿ ಈಗಾಗಲೇ 4 ಪ್ರಾಣ ಬಿಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 25 ಮಂದಿಗೆ ಗಂಭೀರ ಗಾಯವಾಗಿದೆ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಭಕ್ತರು ಆಗಮಿಸಿದ್ರು. ದೇವಸ್ಥಾನದಲ್ಲಿ ಟೋಕನ್ ಹಂಚುವಾಗ ಈ ಘಟನೆ ನಡೆದಿದೆ. ಹಾಗಾದರೆ ದೇವಸ್ಥಾನದ ಮುಂಭಾಗದಲ್ಲಿ ಅಥವಾ ಅಲ್ಲಿ ವ್ಯವಸ್ಥೆಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ವಾ? ಭದ್ರತಾ ಸಿಬ್ಬಂದಿ ಇರಲಿಲ್ವಾ? ಸಿಬ್ಬಂದಿಯ ಕೊರತೆ ಇತ್ತಾ? ಹಾಗಾದರೆ ಕೌಂಟರ್ನಲ್ಲಿ ಟಿಕೆಟ್ ಹಂಚುವಾಗ ಒಂದು ಸರತಿ ಸಾಲಿನ ವ್ಯವಸ್ಥೆ ಇರುತ್ತೆ, ಆ ಸರತಿ ಸಾಲು ಇರಲಿಲ್ವಾ? ಆ ಸರತಿ ಸಾಲಿದ್ದರೂ ಕೂಡ ಜನ ಅದಕ್ಕೆಲ್ಲ ಕ್ಯಾರೆ ಮಾಡದೆ ಮುನ್ನುಗ್ಗಿ ಬಂದ್ರ ಎನ್ನುವಂಥದ್ದಾಗಿ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವಿಸ್ತಾ ಇದೆ. ದೇವಸ್ಥಾನದಲ್ಲಿ ಟೋಕನ್ ಹಂಚುವಾಗ ಈ ಘಟನೆ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ವೈಕುಂಠ ದ್ವಾರದ ಬಳಿ ನೂಕುನುಗ್ಗಲು ಉಂಟಾಗಿದೆ. ಹಲವು ಭಕ್ತರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಕಾಲ್ತುಳಿತ ಸಂಭವಿಸಿರುವಂಥದ್ದು. ಕಾಲ್ತುಳಿತದಲ್ಲಿ 4 ಸಾವನ್ನಪ್ಪಿದ್ದಾರೆ. 25 ಮಂದಿಗೆ ಗಾಯ ಆಗಿದೆ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಭಕ್ತರು ಬಂದಿದ್ದರು. ದೇವಸ್ಥಾನದಲ್ಲಿ ಟೋಕನ್ ಹಂಚುವಾಗ ಈ ಘಟನೆ ನಡೆದಿದೆ. ವೈಕುಂಠದ ದ್ವಾರದ ಬಳಿ ನೂಕುನುಗ್ಗಲು ಉಂಟಾಗಿದೆ. ಹಲವು ಭಕ್ತರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಕಾಲ್ತುಳಿತಕ್ಕೆ 3 ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. 25 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಭಕ್ತರು ಬಂದಿದ್ದರು. ದೇವಸ್ಥಾನದಲ್ಲಿ ಟೋಕನ್ ಹಂಚುವಾಗ ಈ ಘಟನೆ ಆಗಿದೆ. ವೈಕುಂಠದ ದ್ವಾರದ ಬಳಿ ನೂಕುನುಗ್ಗಲು ಉಂಟಾಗಿದೆ. ಹಲವು ಭಕ್ತರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಡೆದಿರುವಂಥ ಘಟನೆ ಇದು. ಕಾಲ್ತುಳಿತಕ್ಕೆ ಕಾರಣ ಏನು? ಹಾಗೆಯೇ ಇಲ್ಲಿ ಪ್ರಮುಖವಾಗಿ ದೇವಸ್ಥಾನದಲ್ಲಿ ಟೋಕನ್ ಹಂಚುವಾಗ ಈ ಘಟನೆ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಯಾವುದಕ್ಕೆ ಟೋಕನ್ ಹಂಚ್ತಾ ಇದ್ರು ಅಂತ ಹೇಳಿದರೆ ದರ್ಶನಕ್ಕೆ ಟೋಕನ್ ಹಂಚ್ತಾ ಇರಬಹುದು ಎನ್ನುವಂಥದ್ದು ಗೊತ್ತಾಗಿದೆ. ವೈಕುಂಠ ದ್ವಾರದ ಬಳಿ ನೂಕುನುಗ್ಗಲು ಉಂಟಾಗಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಅಂತ ಹೇಳಿದರೆ ಸಾಕಷ್ಟು ಭಕ್ತರು ಬರ್ತಾರೆ ಅಲ್ಲಿಗೆ. ನಿತ್ಯವೂ ಸಾವಿರಾರು ಭಕ್ತರು ಬಂದು ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ಇದೇ ದೇವರ ಸನ್ನಿಧಿಯಲ್ಲಿ ಕಾಲ್ತುಳಿತ ಸಂಭವಿಸಿ 3 ಸಾವನ್ನಪ್ಪಿದ್ದಾರೆ. 25 ಮಂದಿಗೆ ಗಂಭೀರ ಗಾಯ ಆಗಿದೆ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಭಕ್ತರು ಆಗಮಿಸಿದರು. ದೇವಸ್ಥಾನದಲ್ಲಿ ಟೋಕನ್ ಹಂಚುವಾಗ ಈ ಘಟನೆ ನಡೆದಿದೆ. ವೈಕುಂಠ ದ್ವಾರದ ಬಳಿ ನೂಕುನುಗ್ಗಲಾಗಿದೆ. ಹಲವರ ಸ್ಥಿತಿ ಸದ್ಯ ಗಂಭೀರ ಆಗಿರುವಂಥದ್ದು. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಕಾಲ್ತುಳಿತ ಸಂಭವಿಸಿರುವಂಥದ್ದು. ಕಾಲ್ತುಳಿತದಲ್ಲಿ 4 ಸಾವನ್ನಪ್ಪಿದ್ದಾರೆ. 25 ಮಂದಿಗೆ ಗಾಯ ಆಗಿದೆ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಭಕ್ತರು ಬಂದಿದ್ದರು.
ಹಾಗೆಯೇ ದೇವಸ್ಥಾನದಲ್ಲಿ ಟೋಕನ್ ಹಂಚುವಾಗ ಈ ಘಟನೆ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ವೈಕುಂಠ ದ್ವಾರದ ಬಳಿ ನೂಕುನುಗ್ಗಲು ಸಂಭವಿಸಿದೆ. ಹಲವು ಭಕ್ತರಿಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿರುವುದು. ವೈಕುಂಠ ಏಕಾದಶಿಗೆ ಲಕ್ಷ ಭಕ್ತರು ಬಂದಿದ್ದರು. ಟಿಕೆಟ್ ಪಡೆಯೋಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಂತರಾಮಯ್ಯ, ಗಮನಿಸ್ತಾ ಇದ್ವಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಅಂತ ಹೇಳಿದ್ರೆ ನಿತ್ಯವೂ ಸಾಕಷ್ಟು ಭಕ್ತರು ಅಲ್ಲಿಗೆ ಬರ್ತಾರೆ. ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ಲಕ್ಷ ಬರ್ತಾರೆ, ಲಕ್ಷ ಭಕ್ತರು ಬರ್ತಾರೆ. ಹೆಂಗೆ ಸಂಭವಿಸ್ತು ಈ ಕಾಲ್ತುಳಿತ ಅಂತ ಹೇಳಿ? ಸಂಪತ್, ಏನಂದ್ರೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ತಿರುಪತಿಯಲ್ಲಿ ಏನು ಲಕ್ಷಾಂತರ ಜನ ಭಕ್ತಾದಿಗಳು ಆಗಮಿಸಿದ್ರು. ಏನು ನಿಮಗೆ ಗೊತ್ತಿರೋ ರೀತಿಯಲ್ಲಿ ಏನು ತಿರುಪತಿ ಅಂತ ಅಂದ್ರೆ ಇಡೀ ದೇಶದಲ್ಲೇನೆ ಅತಿ ಹೆಚ್ಚು ಭಕ್ತಾದಿಗಳು ಪ್ರತಿ ವರ್ಷ ಮತ್ತೆ ಪ್ರತಿ ದಿನನೂ ಕೂಡ ರಶ್ ಆಗಿರುವಂತಹ ಒಂದು ದೇವಸ್ಥಾನ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಅದರಲ್ಲೂ ಕೂಡ ಏನು ಈ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಸ್ಪೆಷಲ್ ಆಗಿ ಏನು ದರ್ಶನ ಮಾಡುವಂತಹ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷಾಂತರ ಜನ ಭಕ್ತಾದಿಗಳು ಆ ವೈಕುಂಠ ಏಕಾದಶಿಯ ಒಂದು ಪ್ರಯುಕ್ತವಾಗಿ ಮುಂಗಡ ಟಿಕೆಟ್ ಅನ್ನು ಮಾಡ್ಲಿಕ್ಕೂ ಕೂಡ ಅಲ್ಲಿ ನೆರೆದಿದ್ರು. ಆ ಟಿಕೆಟ್ ಅನ್ನ ಪಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಲಕ್ಷಾಂತರ ಜನ ಅಲ್ಲಿ ಜಮಾಯಿಸಿದ್ರಿಂದಾಗಿ ಏನು ನುಗ್ಲು ಶುರುವಾಗಿತ್ತು. ಈ ಸಂದರ್ಭದಲ್ಲಿ ಏನ್ ಆಗ್ತಿದೆ ಅನ್ನೋದು ಅರಿವು ಇಲ್ಲದ ಒಂದು ರೀತಿನಲ್ಲಿ ಅಲ್ಲಿದ್ದಂತಹ ಅಕ್ಕಪಕ್ಕದಲ್ಲಿದ್ದಂತಹ ಜನ ಒಂದು ಏನು ಈ ಒಂದು ಕಾಲ್ತುಳಿತಕ್ಕೆ ಒಳಗಾಗಿದ್ದಾರೆ. ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ಅನಂತರಾಮಯ್ಯ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.